ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸಾರ್ವಜನಿಕ ಅರ್ಥಶಾಸ್ತ್ರ. ಇಂದಿನ ತರಗತಿಯಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. ಸಾರ್ವಜನಿಕ ಅರ್ಥಶಾಸ್ತ್ರವು ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ವಿವರವಾದ ಅಧ್ಯಯನವಾಗಿರುತ್ತೆ. ಈ ಸಾರ್ವಜನಿಕ ಅರ್ಥಶಾಸ್ತ್ರ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಅಥವಾ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳಕ್ಕೆ ಕಾರಣಗಳನ್ನು ನಾವು ಈ ಕೆಳಗಿನಂತೆ ವಿವರಿಸ್ಬೋದು. ಮೊದಲನೇದಾಗಿ ಅವಶ್ಯಕ ಸೇವೆಗಳ ಕಲ್ಪನೆ, ಪ್ರಾವಿಷನ್ ಆಫ್ ಎಸೆನ್ಷಿಯಲ್ ಸರ್ವಿಸ್. ಖಾಸಗಿ ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಸಮರ್ಪಕವಾಗಿ ಒದಗಿಸಲಾರದಂತಹ ಕೆಲವು ಅಗತ್ಯ ಸೇವೆಗಳನ್ನು ಸರ್ಕಾರವು ಒದಗಿಸಬಲ್ಲದಾಗಿದೆ. ಇದಕ್ಕೆ ಪ್ರಮುಖ ಉದಾಹರಣೆಗಳೆಂದರೆ ಶೈಕ್ಷಣಿಕ ಮತ್ತು ಆರೋಗ್ಯ ಸೌಲಭ್ಯಗಳು, ನಿರುದ್ಯೋಗ ವಿಮೆ, ವೃದ್ಧಾಪ್ಯ ವೇತನಗಳು ಇತ್ಯಾದಿ. ಅಲ್ಲದೆ ದೇಶದ ಸುರಕ್ಷತೆ ಹಾಗೂ ನೀತಿಬದ್ಧತೆಯ ದೃಷ್ಟಿಯಿಂದ ಕೆಲವು ಅಗತ್ಯ ಚಟುವಟಿಕೆಗಳನ್ನು ಸರ್ಕಾರವೇ ಕೈಗೊಳ್ಳಬೇಕಾಗಿರುತ್ತೆ. ರಕ್ಷಣೆ, ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆ, ಆಸ್ತಿಗೆ ಸಂಬಂಧಿಸಿದಂತೆ ಕಾನೂನಿನ ರಚನೆ ಮೊದಲಾದವುಗಳು ಇದಕ್ಕೆ ಸ್ಪಷ್ಟ ಉದಾಹರಣೆಗಳು. ಈ ರೀತಿ ಅವಶ್ಯಕ ಸೇವೆಗಳನ್ನು ಸರ್ಕಾರ ಒದಗಿಸುತ್ತದೆ. ಎರಡನೇದು ಸಾರ್ವಜನಿಕ ಕಾಮಗಾರಿಗಳು, ಪಬ್ಲಿಕ್ ವರ್ಕ್. ಜನರಿಗೆ ಉತ್ತಮ ಸೇವಾ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಬಹುತೇಕ ಸಾರ್ವಜನಿಕ ಕಾಮಗಾರಿಗಳನ್ನು ಸರ್ಕಾರವೇ ಕೈಗೊಳ್ಳಬೇಕಾಗಿರುತ್ತೆ. ಅದರಲ್ಲಿಯೂ ಲಾಭದಾಯಕವಲ್ಲದ ಸಾರ್ವಜನಿಕ ಕಾಮಗಾರಿಗಳ ನಿರ್ವಹಣೆ ಮಾಡಲು ಖಾಸಗಿ ಕ್ಷೇತ್ರಗಳು ಮುಂದೆ ಬರೋದಿಲ್ಲ. ಆದ್ದರಿಂದ ಈ ಸಾರ್ವಜನಿಕ ಕಾಮಗಾರಿಗಳನ್ನು ಸರ್ಕಾರವೇ ಕೈಗೊಳ್ಳುತ್ತದೆ. ಉದಾಹರಣೆಗೆ ಸಾರಿಗೆ, ಸಂಪರ್ಕ, ನೀರಾವರಿ, ಪ್ರವಾಹ ನಿಯಂತ್ರಣ, ಕುಡಿಯುವ ನೀರಿನ ಸರಬರಾಜು, ನೈರ್ಮಲ್ಯ ಮುಂತಾದ ಸೌಲಭ್ಯಗಳ ಕಲ್ಪನೆಯು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಇಂತಹ ಸೇವೆಗಳನ್ನು ಖಾಸಗಿಯವರು ಒದಗಿಸೋದಿಲ್ಲ. ಆದ್ದರಿಂದ ಇದನ್ನು ಸರ್ಕಾರವೇ ಒದಗಿಸಬೇಕಾಗುತ್ತೆ. ಮತ್ತೊಂದು ಉತ್ಪಾದನೆಯ ವ್ಯವಸ್ಥೆ, ಆರ್ಗನೈಸೇಷನ್ ಆಫ್ ಪ್ರೊಡಕ್ಷನ್. ಸಾಮಾನ್ಯವಾಗಿ ಅನಭಿವೃದ್ಧಿ ದೇಶಗಳಲ್ಲಿ ಉತ್ಪಾದನಾ ದಕ್ಷತೆ ಕೆಳಮಟ್ಟದಲ್ಲಿರುತ್ತೆ ಮತ್ತು ಸಂಪನ್ಮೂಲಗಳ ಗರಿಷ್ಠ ಉಪಯೋಗವನ್ನು ಕಂಡಿರೋದಿಲ್ಲ. ಉತ್ಪಾದನೆಯು ಅಷ್ಟೇನು ಲಾಭದಾಯಕವಾಗಿಲ್ಲದಿರುವುದರಿಂದ ಖಾಸಗಿ ವ್ಯಕ್ತಿಗಳು ಉದ್ಯಮ ನಿರ್ವಹಣೆಗೆ ಆಸಕ್ತಿಯನ್ನು ತೋರೋದಿಲ್ಲ. ದೇಶದ ಆರ್ಥಿಕ ಹಿಂದುಳಿದಿರುವಿಕೆ ಇವು ಪ್ರಮುಖ ಕಾರಣಗಳಾಗಿರುತ್ತೆ. ಉತ್ಪಾದನೆಯ ಹೆಚ್ಚಳದ ದೃಷ್ಟಿಯಿಂದ ಉದ್ಯಮಶೀಲತೆಯನ್ನು ಪ್ರಚೋದಿಸುವುದು ಈ ದೇಶಗಳ ಸರ್ಕಾರದ ಕರ್ತವ್ಯವಾಗಿರುತ್ತೆ. ಉದ್ಯಮಶೀಲತೆಯನ್ನು ವೃದ್ಧಿಸಲು ಸರ್ಕಾರ ವಿವಿಧ ರೀತಿಗಳ ಪ್ರೇರಕಗಳನ್ನು ಮತ್ತು ಉತ್ತೇಜಕಗಳನ್ನು ಒದಗಿಸಬೇಕಾಗಿರುತ್ತೆ. ಆದ್ದರಿಂದ ಸರ್ಕಾರ ಈ ಚಟುವಟಿಕೆಗಳನ್ನು ಕೈಗೊಳ್ಳುತ್ತೆ. ಖಾಸಗಿ ವ್ಯಕ್ತಿಗಳು ಇದರಲ್ಲಿ ಲಾಭ ಇಲ್ಲದಿರೋದ್ರಿಂದ ಅವರು ಮುಂದೆ ಬರೋದಿಲ್ಲ. ಆದ್ದರಿಂದ ಸರ್ಕಾರದ ಸೂಕ್ತ ನೀತಿಗಳು ಉದ್ಯಮಶೀಲತೆಯ ಬೆಳವಣಿಗೆಗೆ ಮತ್ತು ಸಂಪನ್ಮೂಲಗಳ ಗರಿಷ್ಠ ಉಪಯೋಗಕ್ಕೆ ಮಾರ್ಗಗಳನ್ನು ಕಲ್ಪಿಸಬೇಕಾಗಿರುತ್ತದೆ. ವಿಕಾಸಶೀಲ ದೇಶಗಳಲ್ಲಿ ಅಥವಾ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರಗಳು ಉದ್ಯಮಶೀಲರಾಗಿ ಕೆಲಸವನ್ನು ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಇರುತ್ತದೆ. ದೀರ್ಘ ಫಲಾವಧಿಯ ಹೂಡಿಕೆಯನ್ನು ಕೈಗೊಳ್ಳುವುದು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಜಲವಿದ್ಯುತ್ ಸ್ಥಾವರಗಳು, ಬೃಹತ್ ನೀರಾವರಿ ಕಾಮಗಾರಿಗಳು ಮೊದಲಾದವುಗಳ ನಿರ್ಮಾಣಕ್ಕೆ ಅತಿ ದೊಡ್ಡ ಪ್ರಮಾಣದ ಬಂಡವಾಳದ ಹೂಡಿಕೆ ಅವಶ್ಯಕವಾಗಿರುತ್ತೆ. ಅಲ್ಲದೆ ಇಂತಹ ಯೋಜನೆಗಳು ಗರ್ಭಾವಧಿ ಅಥವಾ ಪ್ರತಿಫಲಗಳನ್ನು ನೀಡುವ ಅವಧಿ ಬಹಳ ದೀರ್ಘವಾಗಿರುತ್ತೆ. ಅಂದರೆ ಈ ಯೋಜನೆಗಳಲ್ಲಿ ಹೂಡಿಕೆಯನ್ನು ಕೈಗೊಂಡು ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ ದೀರ್ಘಾವಧಿಯ ನಂತರ, ಅಂದರೆ ಸುಮಾರು 15-20 ವರ್ಷಗಳ ನಂತರ ಅವುಗಳ ಉತ್ಪಾದನೆ ಪ್ರಾರಂಭವಾಗುತ್ತೆ.
ಸಹಸ್ರಾರು ಕೋಟಿ ರೂಪಾಯಿ ವಿನಿಯೋಗಿಸಲು ಹಾಗೂ ಬಹಳ ದೀರ್ಘ ಅವಧಿಯವರೆಗೆ ಪ್ರತಿಫಲಕ್ಕಾಗಿ ಕಾಯಲು ಖಾಸಗಿ ಉದ್ಯಮಿಗಳಿಂದ ಸಾಧ್ಯವಿರಲಾರದು ಮತ್ತು ಅವರು ಅದನ್ನು ಇಚ್ಛಿಸಲಾರರು. ಯಾಕಂದರೆ ಖಾಸಗಿ ವ್ಯಕ್ತಿಗಳು ಸಹಸ್ರಾರು ಕೋಟಿಗಳನ್ನು ಹೂಡಿಕೆ ಮಾಡಿ ಪ್ರತಿಫಲಕ್ಕಾಗಿ 15-20 ವರ್ಷಗಳು ಕಾಯೋದಕ್ಕೆ ಅವರು ರೆಡಿ ಇರೋದಿಲ್ಲ. ಆದ್ದರಿಂದ ಜನತೆಗೆ ಸೌಲಭ್ಯಗಳನ್ನು ಒದಗಿಸುವ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧನೆಯ ಉದ್ದೇಶಗಳಿಂದ ಸರ್ಕಾರ ದೀರ್ಘ ಫಲಾವಧಿಯ ಯೋಜನೆಗಳಲ್ಲಿ ಹೂಡಿಕೆಯನ್ನು ಕೈಗೊಳ್ಳಲೇಬೇಕಾಗುತ್ತೆ. ಈ ಕ್ಷೇತ್ರಗಳಲ್ಲಿ ಖಾಸಗಿ ವ್ಯಕ್ತಿಗಳು ಮುಂದೆ ಬರೋದಿಲ್ಲ. ಆದ್ದರಿಂದ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಅಥವಾ ಈ ಯೋಜನೆಗಳನ್ನು ಜಾರಿ ತರಬೇಕಾಗುತ್ತೆ. ಮತ್ತೊಂದು ಸಾಮಾಜಿಕ ನ್ಯಾಯ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್. ಸಂಪತ್ತಿನ ಮತ್ತು ಆದಾಯ ಹಂಚಿಕೆಯಲ್ಲಿ ತೀವ್ರ ಅಸಮಾನತೆಗಳಿರುವುದು ಬಹುತೇಕ ದೇಶಗಳಲ್ಲಿ, ಅದರಲ್ಲಿಯೂ ಪ್ರಮುಖವಾಗಿ ಅನಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಕಂಡುಬರುವುದು ಸಾಮಾನ್ಯ ಲಕ್ಷಣವಾಗಿರುತ್ತೆ. ಯಾಕಂದರೆ ಇಲ್ಲಿ ಸಂಪತ್ತು ಅನ್ನೋದು ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗಿರೋದ್ರಿಂದ ಬಹುಸಂಖ್ಯೆಯ ಜನರಿಗೆ ಆದಾಯ ಗಳಿಕೆಯ ಮೂಲಗಳೇ ಇಲ್ಲದಂತಾಗಿರುತ್ತೆ. ನಮ್ಮ ಭಾರತದಂಥ ದೇಶದಲ್ಲೂ ನೋಡ್ಬೋದು, 130 ಕೋಟಿ ಜನದಲ್ಲಿ ಬಹುಸಂಖ್ಯೆ ಬಡವರಿದ್ದಾರೆ ಮತ್ತು ಕೆಲವು ಶ್ರೀಮಂತರಿದ್ದಾರೆ. ಈ ಶ್ರೀಮಂತರ ಕೈಯಲ್ಲಿ ಈ ಸಂಪತ್ತು ಅನ್ನೋದು ಕೇಂದ್ರೀಕೃತವಾಗಿರುತ್ತೆ. ಈ ಆದಾಯ ಗಳಿಕೆಯ ಮೂಲಗಳಿಂದ ವಂಚಿತರಾಗಿರುವ ಪರಿಣಾಮವಾಗಿ ಬಹುಸಂಖ್ಯೆಯ ಜನರಲ್ಲಿ ಪರಿಣಾಮಕಾರಿ ಬೇಡಿಕೆ ಅಥವಾ ಕೊಳ್ಳುವ ಶಕ್ತಿ ಅನ್ನೋದು ಸಾಕಷ್ಟಿರೋದಿಲ್ಲ. ಯಾಕಂದರೆ ಅವರು ಬಡವರಾದ್ರಿಂದ ವಸ್ತುಗಳನ್ನು ಕೊಂಡ್ಕೊಳೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಸಂಪತ್ತು ಮತ್ತು ಆದಾಯವನ್ನು ಸಾಧ್ಯವಾದಷ್ಟು ಸಮವಾಗಿ ವಿತರಣೆ ಮಾಡುವ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸರ್ಕಾರವು ಈ ಆರ್ಥಿಕ ಅಸಮಾನತೆಯನ್ನು ತೊಲಗಿಸಿ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಬೇಕಾಗುತ್ತೆ. ಸಂಪತ್ತನ್ನು ಹೊಂದುವಿಕೆ ಮತ್ತು ಆದಾಯ ಗಳಿಕೆಯಲ್ಲಿ ಅಸಮಾನತೆಗಳನ್ನು ತಗ್ಗಿಸುವ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಉತ್ತೇಜಿಸಬಹುದಾಗಿರುತ್ತೆ. ಈ ಕಾರಣದಿಂದಾಗಿ ಉತ್ಪಾದನೆ, ಹೂಡಿಕೆ ಮತ್ತು ಆದಾಯ ಏರಿಕೆಗೆ ಅವಕಾಶಗಳನ್ನು ಲಭಿಸುತ್ತವೆ. ಸಾಮಾಜಿಕ ನ್ಯಾಯ ಸ್ಥಾಪನೆಯ ದಿಸೆಯಲ್ಲಿ ಸರ್ಕಾರವು ಹಲವು ನಿಷ್ಠುರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಅವಶ್ಯಕತೆ ಇರುತ್ತೆ. ಈ ನಿಟ್ಟಿನಲ್ಲಿ ಸೂಕ್ತ ರಾಜ್ಯಕೋಶ ನೀತಿ ಅಥವಾ ಖಜಾನೆ ನೀತಿ ಅಂತ ಕರಿತೀವಿ, ಈ ಫಿಸ್ಕಲ್ ಪಾಲಿಸಿ ಮಹತ್ವ ಎಷ್ಟು ವರ್ಣಿಸಿದರೂ ಕಡಿಮೆ. ಯಾಕಂದರೆ ಅಧಿಕ ಆದಾಯವಂತವರ ಮೇಲೆ ಹೆಚ್ಚಿನ ವರಮಾನ ತೆರಿಗೆಯನ್ನು ವಿಧಿಸುವ ಮೂಲಕ ಹೇರಳ ಸಂಪತ್ತನ್ನು ಅಥವಾ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಕಡಿಮೆ ಆದಾಯ ವರ್ಗಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯಕ್ರಮಗಳನ್ನು, ಸಾಮಾಜಿಕ ವೆಚ್ಚಗಳನ್ನು ಕೈಗೊಳ್ಳುವ ಮೂಲಕ ಸಾಮಾಜಿಕ ನ್ಯಾಯ ಸ್ಥಾಪನೆಯ ದಿಸೆಯಲ್ಲಿ ಹೆಜ್ಜೆ ನೀಡಲು ಈ ರಾಜ್ಯಕೋಶ ನೀತಿ ಪರಿಣಾಮಕಾರಿಯಾದಂಥ ಅಸ್ತ್ರ. ಅಲ್ಲದೆ ಅಶಕ್ತ ವರ್ಗದ ಜನರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಸಹ ಸರ್ಕಾರವು ಹಮ್ಮಿಕೊಂಡಾಗ ಮಾತ್ರ ಇಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಪನೆ ಕಾರ್ಯಗಳು ಮುನ್ನಡೆಯಾಗಲು ಸಾಧ್ಯ ಆಗುತ್ತೆ. ಸಮರ್ಪಕ ರಾಜ್ಯಕೋಶ ನೀತಿ ಸೂತ್ರೀಕರಣ ಹಾಗೂ ವಿಶೇಷ ಸವಲತ್ತುಗಳ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದ ಅವಶ್ಯಕತೆಯು ಆಧುನಿಕ ಸರ್ಕಾರಗಳ ಕರ್ತವ್ಯ ಮತ್ತು ಹೊಣೆಯನ್ನು ಹೆಚ್ಚಿಸಿದೆ. ಬಡವರಿಗೆ ಮನೆಯನ್ನು ಕೊಡುವಂಥದ್ದು, ಉದ್ಯೋಗ ಕಾರ್ಯಕ್ರಮಗಳನ್ನು ಒದಗಿಸಿಕೊಡೋದು, ಹೆಚ್ಚಿನ ಆದಾಯವಂತರಿಗೆ ತೆರಿಗೆ ಹೆಚ್ಚಾಕಿ ಆ ಹಣವನ್ನು ಬಡವರ ಕಲ್ಯಾಣಕ್ಕೆ ಬಳಸುವಂಥದ್ದು, ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿರುತ್ತೆ. ಮತ್ತೊಂದು ಹಣ ಸಂಬಂಧಿ ನೀತಿಯ ಸ್ವೀಕಾರ, ಅಡಾಪ್ಷನ್ ಆಫ್ ಮಾನಿಟರಿ ಪಾಲಿಸಿ. ಹಣದ ನಿಯಂತ್ರಿತ ವಿಸ್ತರಣೆಯು ಪ್ರಗತಿಪರ ಸರ್ಕಾರದ ಪ್ರಮುಖ ಕರ್ತವ್ಯಗಳಲ್ಲೊಂದು. ಉತ್ಪಾದಕ ಚಟುವಟಿಕೆಗಳಿಗೆ ಹಣದ ಕೊರತೆ ಸಂಭವಿಸದಂತೆ ಅದರ ಸರಬರಾಜನ್ನು ವಿಸ್ತರಿಸಬೇಕಾಗಿರುತ್ತೆ. ಆದರೆ ಹಣದ ಮಿತಿಮೀರಿದ ಪೂರೈಕೆಯಿಂದ ಹಣದುಬ್ಬರವು ಸಂಭವಿಸೋದ್ರಿಂದ ಅದರ ಪೂರೈಕೆಯನ್ನು ನಿಯಂತ್ರಣದಲ್ಲಿಡುವುದು ಅಷ್ಟೇ ಅವಶ್ಯಕವಾಗಿರುತ್ತೆ. ಹಣದ ಪೂರೈಕೆ ಮತ್ತು ಉದ್ದರಿ ಅಂದರೆ ಸಾಲವನ್ನು ನಿಯಂತ್ರಿಸುತ್ತಲೇ ಉತ್ಪಾದಕ ಚಟುವಟಿಕೆಗೆ ಹಣದ ಪೂರೈಕೆಯಲ್ಲಿ ಕೊರತೆ ತಲೆದೋರದಂತೆ ನಿರ್ವಹಿಸಬೇಕಾಗಿರೋದ್ರಿಂದ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಆದ್ದರಿಂದ ಬ್ಯಾಂಕೋದ್ಯಮ ಮತ್ತು ಹಣಕಾಸು ವ್ಯವಸ್ಥೆ
ಯಥೋಚಿತ ಬೆಳವಣಿಗೆಗೆ ಮತ್ತು ನಿಬಂಧನೆಗೆ ಸೂಕ್ತ ಅವಕಾಶಗಳಿರಬೇಕು. ಆದ್ದರಿಂದ ಸಮಂಜಸವಾದ ಮತ್ತು ಪರಿಣಾಮಕಾರಿಯಾದ ಹಣ ಸಂಬಂಧಿ ನೀತಿಯನ್ನು ಆಚರಣೆ ತರಬೇಕಾಗುತ್ತೆ. ಯಾಕಂದರೆ ಹಣದ ಪೂರೈಕೆ ಹೆಚ್ಚಾದರೆ ಬೆಲೆಗಳು ಮಿತಿಮೀರಿ ಹಣದುಬ್ಬರ ಉಂಟಾಗುತ್ತೆ, ಅದನ್ನು ನಿಯಂತ್ರಿಸಬೇಕು. ಹಾಗೂ ಹಣದ ಪೂರೈಕೆ ಕಡಿಮೆ ಆದರೆ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತೆ. ಅದನ್ನು ಎಷ್ಟು ಬೇಕೋ ಅಷ್ಟು ಅರ್ಥವ್ಯವಸ್ಥೆಯಲ್ಲಿ ಸಮಾನವಾಗಿ ಹಂಚಿಕೆ ಮಾಡಬೇಕಾಗುತ್ತೆ. ಆದ್ದರಿಂದ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟು ಸಂಭವಿಸದ ರೀತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಹೋಗೋದು ಸಹ ಮತ್ತೊಂದು ಜವಾಬ್ದಾರಿ. ಮತ್ತೊಂದು ಆರ್ಥಿಕ ಸ್ಥಿಮಿತತೆಯನ್ನು ಕಾಪಾಡುವಿಕೆ, ಮೇಂಟೆನೆನ್ಸ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ. ಆರ್ಥಿಕ ಸಮೃದ್ಧಿ ಮತ್ತು ಮುಗ್ಗಟ್ಟು ಚಕ್ರೀಯವಾಗಿ ಸಂಭವಿಸುವಂತಹ ಮುಕ್ತರಿಸಿದ ಆರ್ಥಿಕ ವ್ಯವಸ್ಥೆಗಳಲ್ಲಿ ಕಂಡುಬರುವುದು ಸಾಮಾನ್ಯ ಲಕ್ಷಣ ಅಲ್ವಾ. ಆರ್ಥಿಕ ಮುಗ್ಗಟ್ಟು ಮತ್ತು ಸಮೃದ್ಧಿ ಅನ್ನೋದು ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಸಮೃದ್ಧಿ ಮತ್ತು ಶೃಂಗ ಸಮಯದಲ್ಲಿ ಏನಾಗುತ್ತೆ ಅಂದರೆ ಉತ್ಪಾದನೆ ಮಿತಿಮೀರಿ ಅಧಿಕಗೊಂಡಾಗ ಬೆಲೆಗಳು ಗಗನಚುಕ್ಕಿಯಾಗಿ ಏರ್ತಾ ಇರುತ್ತೆ ಅಥವಾ ನಿರಂತರವಾಗಿ ಬೆಲೆಗಳು ಹೆಚ್ಚಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ಆರ್ಥಿಕ ಮುಗ್ಗಟ್ಟಿನ ಅವಧಿಯಲ್ಲಿ ಬೆಲೆಗಳು, ಉತ್ಪಾದನೆ, ಲಾಭಗಳು, ಆದಾಯ, ಬೇಡಿಕೆ ಮತ್ತು ಹೂಡಿಕೆಗಳು ಅಗಾಧವಾಗಿ ಇಳಿದು ಆರ್ಥಿಕ ಹಾಹಾಕಾರ ವ್ಯಾಪಿಸುತ್ತೆ. ಆಗ ನಿರುದ್ಯೋಗ ಪರಿಸ್ಥಿತಿ ಭೀಕರ ರೂಪವನ್ನು ತಳೆಯುತ್ತೆ. ಉತ್ಪಾದನಾ ಬಾಹುಳ್ಯ ಮತ್ತು ಆರ್ಥಿಕ ಮುಗ್ಗಟ್ಟು ಸಂಭವಿಸದಂತೆ ನೋಡಿಕೊಳ್ಳುವ ಮೂಲಕ ಸಹ ಈ ಆರ್ಥಿಕ ಸ್ಥಿಮಿತತೆಯನ್ನು ನೆಲೆಸಿ ಸುಗಮ ಆರ್ಥಿಕ ಅಭಿವೃದ್ಧಿಯನ್ನು ಆಗಗೊಡುವಲು ಸರ್ಕಾರವು ಜವಾಬ್ದಾರಿಯುತವಾಗಿ ನಿರ್ದಿಷ್ಟ ಕಾರ್ಯ ಕೈಗೊಳ್ಳಬೇಕಾಗಿರುತ್ತೆ ಅಲ್ವಾ. ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರದ ಸಮಯದಲ್ಲಿ ಜವಾಬ್ದಾರಿಯುತ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಆರ್ಥಿಕ ಮುಗ್ಗಟ್ಟಿನಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚು ಮಾಡಬೇಕಾಗತ್ತೆ ಮತ್ತು ಬೇಡಿಕೆಯನ್ನು ಹೆಚ್ಚಿಸಬೇಕಾಗತ್ತೆ. ಮತ್ತು ಹಣದುಬ್ಬರದ ಸಮಯದಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡಿ ಬೆಲೆಗಳನ್ನು ನಿಯಂತ್ರಣಕ್ಕೆ ತರಬೇಕಾಗುತ್ತೆ. ಇದು ಸಹ ಸರ್ಕಾರದ ಬಹು ಜವಾಬ್ದಾರಿಯಾದ ಕಾರ್ಯಕ್ರಮ. ಇದ್ರ ಮೂಲಕ ಆರ್ಥಿಕ ಸ್ಥಿಮಿತತೆಯನ್ನು ಕಾಪಾಡುವಿಕೆಯು ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ. ಮತ್ತೊಂದು ಪೂರ್ಣೋದ್ಯೋಗದ ಸ್ಥಾಪನೆ ಮತ್ತು ಆರ್ಥಿಕ ಅಭಿವೃದ್ಧಿ, ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ವಿಪರೀತವಾಗಿ ಏರ್ತಾ ಇರುವಂತಹ ಜನಸಂಖ್ಯೆಯು ವಿವಿಧ ಸಮಸ್ಯೆಗಳಿಗೆ ಜನ್ಮ ನೀಡೋದ್ರ ಜೊತೆಗೆ ನಿರುದ್ಯೋಗ ಸಮಸ್ಯೆಯು ಪರಿಣಮಿಸುತ್ತೆ. ಸಾಮಾನ್ಯವಾಗಿ ಎಲ್ಲ ದೇಶಗಳನ್ನು ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಇದು ನಿರುದ್ಯೋಗದಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಅವ್ರಿಗೆ ವಸತಿ ಕೊಡಬೇಕಾಗುತ್ತೆ, ಊಟ ಕೊಡಬೇಕಾಗುತ್ತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಇವೆಲ್ಲವೂ ಸರ್ಕಾರ ಕೊಡಬೇಕಾಗುತ್ತೆ. ಆದ್ದರಿಂದ ಈ ನಿರುದ್ಯೋಗವನ್ನು ನಿವಾರಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಿರುದ್ಯೋಗವು ಪರಾವಲಂಬನೆಯನ್ನು ಹೆಚ್ಚಿಸುವ ಮೂಲಕ ಜನರ ಆದಾಯ ಮತ್ತು ಜೀವನ ಮಟ್ಟವನ್ನು ಕುಸಿತಕ್ಕೆ ಕಾರಣವಾಗುತ್ತೆ. ಅಲ್ಲದೆ ಪೂರ್ಣೋದ್ಯೋಗವಿಲ್ಲದಿರುವ ಸ್ಥಿತಿಯಲ್ಲಿ ಸಂಪನ್ಮೂಲಗಳ ಪೂರ್ಣ ಬಳಕೆಯಾಗಿರುವುದಿಲ್ಲ. ಉತ್ಪಾದನೆ ಹೆಚ್ಚಳ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧನೆ ತೊಡಕುಂಟಾಗುತ್ತೆ. ಬೇರೆ ರೀತಿ ನಾವು ಹೇಳಬೇಕಾದ್ರೆ ನಿರುದ್ಯೋಗ ಪರಿಸ್ಥಿತಿಯು ವೈಯಕ್ತಿಕವಾಗಿ ಹಾಗೂ ರಾಷ್ಟ್ರದ ದೃಷ್ಟಿಯಿಂದ ಹಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ. ನಾನು ಆವಾಗ ಹೇಳಿದೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ ಜನಸಂಖ್ಯೆ ಹೆಚ್ಚಾದರೆ ಅಂತ. ಇದು ಆದ್ದರಿಂದ ನಿರುದ್ಯೋಗವನ್ನು ಪರಿಹರಿಸದ ಮತ್ತು ಎಲ್ಲ ಸಂಪನ್ಮೂಲಗಳನ್ನು ಪೂರ್ಣೋದ್ಯೋಗವನ್ನು ಸಾಧಿಸದ ಹೊರತು ಆರ್ಥಿಕ ಅಭಿವೃದ್ಧಿಯ ಸಾಧನೆ ಮರೀಚುಕಿಯಾಗೆ ಉಳಿಯುತ್ತೆ. ಆದ್ದರಿಂದ ಪೂರ್ಣೋದ್ಯೋಗ ಸ್ಥಾಪನೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಸಾಧನೆ ಅನ್ನೋ ಧ್ಯೇಯಗಳನ್ನು ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳಕ್ಕೆ ಪ್ರಭಾವಿ ಕಾರಣವಾಗಿದೆ. ಮತ್ತೊಂದು ಯೋಜಿತ ಆರ್ಥಿಕ ಅಭಿವೃದ್ಧಿ, ಪ್ಲ್ಯಾನ್ಡ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಆಯೋಜನೆಯು ಇಂದು ಬಹುತೇಕ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ನೀತಿಯ ಅಂತರ್ಗತ ಭಾಗವಾಗಿ ಪರಿಣಮಿಸಿದೆ. ಅದರಲ್ಲಿಯೂ ಅನಭಿವೃದ್ಧಿ ದೇಶಗಳು ಆರ್ಥಿಕ ಯೋಜನೆಗಳನ್ನು ಹಮ್ಮಿಕೊಳ್ಳುವ ಮೂಲಕವೇ ತಮ್ಮ ರಾಷ್ಟ್ರಗಳನ್ನು ಅಥವಾ ಆರ್ಥಿಕ ವ್ಯವಸ್ಥೆಗಳ ಪ್ರಗತಿಗೆ ಹೊಸ ದಿಕ್ಕನ್ನು ಕಂಡುಕೊಳ್ಳಲಾಗುತ್ತೆ. ವಿಶೇಷ ಪ್ರಯತ್ನಗಳ ಮೂಲಕ
ಸಾಧ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಅರ್ಥವ್ಯವಸ್ಥೆಯ ವಿಭಿನ್ನ ವಲಯಗಳ ನಡುವೆ ಸಂಪನ್ಮೂಲಗಳ ವಿನಿಯೋಗ ಮತ್ತು ಉತ್ಪಾದನೆ ಹೆಚ್ಚಳಕ್ಕೆ ಅನವರತ ಕ್ರಮಗಳು, ವಿತರಣಾ ನ್ಯಾಯಸ್ಥಾಪನೆಗೆ ಸ್ಪಷ್ಟ ಕಾರ್ಯಕ್ರಮಗಳು, ಆರ್ಥಿಕ ಸಮಸ್ಯೆಗಳಿಗೆ ನಿವಾರಣೆಗೆ ಸತತ ಪ್ರಯತ್ನಗಳು ಇತ್ಯಾದಿ ಆರ್ಥಿಕ ಯೋಜನೆಯ ಅವಿಭಾಜ್ಯ ಅಂಗಗಳು. ಯೋಜಿತ ಆರ್ಥಿಕ ಅಭಿವೃದ್ಧಿಯ ಪ್ರಯತ್ನಗಳು ತೆರಿಗೆಗಳು, ಸಾಲಗಳು, ಕೊರತೆ ಹಣಕಾಸು, ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೀವಿ, ಈ ಮೊದಲಾದ ವಿಧಾನಗಳ ಮೂಲಕ ಬೃಹತ್ ಮೊತ್ತದ ಹಣಕಾಸನ್ನು ಕ್ರೋಢೀಕರಿಸಬೇಕಾಗತ್ತೆ. ಆರ್ಥಿಕ ಯೋಜನೆಗಳ ಅನುಷ್ಠಾನವೂ ಸಹ ಸಿದ್ಧವನ್ನು ವಿಸ್ತರಿಸುತ್ತೆ. ಹೀಗೆ ಸಾರ್ವಜನಿಕ ಅರ್ಥಶಾಸ್ತ್ರ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಾರ್ವಜನಿಕ ಅರ್ಥಶಾಸ್ತ್ರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಹ ಹೊಂದಿದೆ ಅಂತ ಹೇಳ್ಬೋದು. ಇಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವವನ್ನು ತಿಳ್ಕೊಂಡ್ರಿ.